ನಮಸ್ಕಾರ ಎಲ್ಲರಿಗೂ. ಮೆಣಸಿನ್ಕಾಯಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅದರ ಖಾರ ಅಲ್ವಾ, ಇಲ್ಲಾಂದ್ರೆ ಅದರ ಬಣ್ಣ. ಆದ್ರೆ ಇವತ್ತು ನಾವು ಮೆಣಸಿನ್ಕಾಯಿನ ಪೂರ್ತಿ ಬೇರೆ ರೀತಿನೇ ನೋಡೋಣ. ಅಂದ್ರೆ ಮೆಣಸಿನ್ಕಾಯಿಗಳನ್ನೇ ಒಂದೊಂದು ಸಿನಿಮಾ ಪಾತ್ರ ಅನ್ಕೊಂಡು ಅವುಗಳದೇ ಆದ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಬಗ್ಗೆ ಮಾತಾಡೋಣ. ಹೇಗಿರುತ್ತೆ? ಬನ್ನಿ ಶುರು ಮಾಡೋಣ. ನೋಡಿ, ಇದೇ ನಮ್ಮ ಇವತ್ತಿನ ಕಥೆಯ ಒನ್ ಲೈನ್ ಸ್ಟೋರಿ. ಭಾರತದ ಮೆಣಸಿನ್ಕಾಯಿಗಳು ಅಂದ್ರೆ ಸಿನಿಮಾದಲ್ಲಿರೋ ಆಕ್ಟರ್ಸ್ ತರ. ಕೆಲವು ನೋಡಕ್ ಸುಂದರವಾಗಿ ಕಾಣೋಕೆ, ಇನ್ನು ಕೆಲವು ಫೈಟ್ ಮಾಡೋಕೆ. ಸೊ ಕೆಲವರು ಅಡಿಗೆಗೆ ಬಣ್ಣ ಕೊಟ್ರೆ, ಇನ್ನು ಕೆಲವರು ನಮ್ಮ ನಾಲಿಗೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತವೆ. ಯಾವುದೇ ಒಂದು ಒಳ್ಳೆ ಸಿನಿಮಾ ತಗೊಳ್ಳಿ, ಅದ್ರಲ್ಲಿ ಹೀರೋ ವಿಲನ್ ಇರ್ಲೇಬೇಕು. ಅವರ ನಡುವೆ ಒಂದು ಜಬರ್ದಸ್ತ್ ಪೈಪೋಟಿ ಇರಬೇಕು ಅಲ್ವಾ? ನಮ್ಮ ಈ ಮೆಣಸಿನ್ಕಾಯಿ ಸಿನಿಮಾದಲ್ಲೂ ಇದಂಥ ಒಂದು ಕಥೆ ಇದೆ. ಇದು ದಕ್ಷಿಣ ಭಾರತದ ಇಬ್ಬರು ಸೂಪರ್ ಸ್ಟಾರ್ಗಳ ನಡುವಿನ ಜಿದ್ದಾಜಿದ್ದಿನ ಕಥೆ. ಹಾಗಾದ್ರೆ ಪರಿಚಯ ಮಾಡ್ಕೊಳ್ಳಿ. ಒಂದ್ ಕಡೆ ಆಂಧ್ರದಿಂದ ಬಂದಿರೋ ಆಂಗ್ರಿ ಫೈಟರ್ ಗುಂಟೂರು ಸನ್ನಂ, ಕೋಪ ಖಾರಕ್ಕೆ ಇನ್ನೊಂದು ಹೆಸರು. ಮತ್ತೊಂದು ಕಡೆ ನಮ್ಮ ಹೆಮ್ಮೆಯ ಕರ್ನಾಟಕದ ಹ್ಯಾಂಡ್ಸಮ್ ಹೀರೋ ಬ್ಯಾಡಗಿ, ನೋಡೋಕೆ ಎಷ್ಟು ಸುಂದರ, ಅಡುಗೆಗೆ ಅಷ್ಟೇ ಒಳ್ಳೆ ಬಣ್ಣ. ಇವ್ರಿಬ್ರ ನಡುವೆ ಇವತ್ತು ಫೈಟ್. ಮೊದ್ಲು ನಮ್ಮ ಫೈಟರ್ ಬಗ್ಗೆ ಮಾತಾಡೋಣ. ಈ ಗುಂಟೂರು ಮೆಣಸಿದೆಯಲ್ಲ, ನೋಡೋಕೆ ಗಿಡ್ಡ, ಸ್ಕಿನ್ ಎಲ್ಲ ಸ್ಮೂತ್ ಆಗಿರುತ್ತೆ. ಆದ್ರೆ ಸ್ವಭಾವ ಮಾತ್ರ ಅತಿ ಸಿಡುಕು. ಅಡಿಗೆ ನೋಡೋಕೆ ಚೆನ್ನಾಗಿದೆಯೋ ಇಲ್ಲೋ ಅನ್ನೋದೆಲ್ಲ ಅದಕ್ಕೆ ಬೇಕಾಗಿಲ್ಲ. ಅದ್ರ ಕೆಲ್ಸ ಒಂದೇ, ನಮ್ಮ ನಾಲಿಗೆಗೆ ಪಂಚ್ ಕೊಡೋದು. ಅಗ್ಗ ಎಲ್ಲಾ ಕಡೆನೂ ಸಿಗುತ್ತೆ, ಇದ್ರ ಕೆಲ್ಸ ಬರೀ ಖಾರ ಖಾರ ಖಾರ. ಹಾಗಾದ್ರೆ ಇದ್ರ ಖಾರ ಎಷ್ಟಿದೆ ಅಂತ ನೋಡೋಣವಾ? ಸ್ಕೋವಿಲ್ ಹೀಟ್ ಯೂನಿಟ್ಸ್ ಅಂತಾರಲ್ಲ, ಅದರಲ್ಲಿ ಲೆಕ್ಕ ಹಾಕಿದ್ರೆ ಗುಂಟೂರಿನ ಖಾರ 30,000ಕ್ಕೂ ಹೆಚ್ಚು. ಅಬ್ಬಬ್ಬಾ, ಇದರ ಫೈಟಿಂಗ್ ಪವರ್ ಎಷ್ಟಿರಬಹುದು ಅಂತ ಈಗ ನೀವೇ ಲೆಕ್ಕ ಹಾಕಿ. ಸರಿ, ಈಗ ನಮ್ಮ ಹೀರೋ ಕಡೆ ಬರೋಣ. ನಮ್ಮ ಬ್ಯಾಡಗಿ. ಇದು ನೋಡೋಕೆ ಸ್ವಲ್ಪ ಎತ್ತರ ಮತ್ತೆ ವಯಸ್ಸಾದ ಜ್ಞಾನಿ ಅಜ್ಜನ ಚರ್ಮದ ತರ ಸುಕ್ಕು ಸುಕ್ಕಾಗಿರುತ್ತೆ. ಇದರ ಕೆಲ್ಸ ಫೈಟ್ ಮಾಡೋದಲ್ಲ, ಬದಲಿಗೆ ಅಡುಗೆಯ ಮೇಕಪ್ ಆರ್ಟಿಸ್ಟ್ ತರ. ಅಡುಗೆಗೆ ಒಂದು ಅದ್ಭುತವಾದ ಕಡು ಕೆಂಪು ಬಣ್ಣ ಕೊಡುತ್ತೆ, ಜೊತೆಗೆ ಒಂದ್ ರೀತಿ ಸ್ಮೋಕಿ ಸಿಹಿ ವಾಸನೆ. ಅದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ. ಯೋಚನೆ ಮಾಡಿ, ನಮ್ಮ ಬಿಸಿಬೇಳೆಬಾತ್ ಸಾಂಬಾರ್ಗೆ ಬ್ಯಾಡಗಿ ಮೆಣಸಿಲ್ಲ ಅಂದ್ರೆ ಆ ಕಳೆನೇ ಇರಲ್ಲಲ್ವಾ? ಸರಿ, ಈಗ ಪ್ರಶ್ನೆ, ಈ ಫೈಟರ್ ಮತ್ತೆ ಹೀರೋ ಮಧ್ಯೆ ಯಾರನ್ನ ಆಯ್ಕೆ ಮಾಡೋದು? ಖಾರ ಬೇಕಾ, ಬಣ್ಣ ಬೇಕಾ? ಇಲ್ಲೇ ನೋಡಿ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇರೋದು. ಯಾಕಂದ್ರೆ ಬುದ್ಧಿವಂತ ಡೈರೆಕ್ಟರ್ಗಳು, ಅಂದ್ರೆ ನಮ್ಮ ಅಡ್ಗೆ ಭಟ್ರು, ಒಂದು ಸೀಕ್ರೆಟ್ ಪ್ಲಾನ್ ಮಾಡ್ತಾರೆ. ಅವರು ಇಬ್ರಲ್ಲಿ ಯಾರನ್ನೂ ಬಿಟ್ಕೊಡಲ್ಲ. ಬದಲಿಗೆ ಈ ಹೀರೋ ಮತ್ತು ವಿಲನ್ಗೆ ಒಂದು ರಹಸ್ಯ ಮದುವೆನೇ ಮಾಡಿಸ್ಬಿಡ್ತಾರೆ. ಹೌದು, ಇದನ್ನೇ 50-50 ರೂಲ್ ಅಂತ ಕರೆಯೋದು. ನಾವು ಹೋಟೆಲ್ಗಳಲ್ಲಿ ನೋಡ್ತೀವಲ್ಲ, ಗ್ರೇವಿ ನೋಡಕ್ಕೆ ಕೆಂಪಗೆ ಅಬ್ಬಾ ಅನ್ಸುತ್ತೆ, ಆದ್ರೆ ತಿಂದ್ರೆ ಖಾರಾನೂ ಪರ್ಫೆಕ್ಟ್ ಆಗಿರುತ್ತೆ. ಅದ್ರ ಹಿಂದಿನ ರಹಸ್ಯ ಇದೇ ನೋಡಿ. ಹಾಗಾದ್ರೆ ಆ ಪರ್ಫೆಕ್ಟ್ ಮಿಶ್ರಣದ ಫಾರ್ಮ್ಯುಲಾ ಏನು? ತುಂಬಾ ಸಿಂಪಲ್. ಸ್ಟೆಪ್ 1, ಖಾರಕ್ಕೆ 50% ಗುಂಟೂರು. ಸ್ಟೆಪ್ 2, ಬಣ್ಣಕ್ಕೆ ಅಂದಕ್ಕೆ 50% ಬಾಡ್ಗಿ. ಅಷ್ಟೇ. ಈ ಸಿಂಪಲ್ ಟ್ರಿಕ್ ನಿಮ್ಮ ಅಡುಗೆಯ ರುಚಿಯನ್ನೇ ಬದಲಾಯಿಸಿಬಿಡುತ್ತೆ. ಓಕೆ, ನಮ್ಮ ಹೀರೋ ವಿಲನ್ ಕಥೆ ಆಯ್ತು. ಆದ್ರೆ ಯಾವುದೇ ಸಿನಿಮಾ ಬರೀ ಹೀರೋ ವಿಲನ್ ಇದ್ರೆ ಸಾಕಾ? ಖಂಡಿತ ಇಲ್ಲ. ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ಬೇಕೇ ಬೇಕು. ಬನ್ನಿ ನಮ್ಮ ಈ ಮೆಣಸಿನಕಾಯಿ ಯೂನಿವರ್ಸ್ನ ಸಪೋರ್ಟಿಂಗ್ ಕ್ಯಾಸ್ಟ್ನ ಭೇಟಿ ಮಾಡೋಣ. ಮೊದಲನೇ ಸಪೋರ್ಟಿಂಗ್ ಆಕ್ಟರ್ ಕಾಶ್ಮೀರಿ ಮೆಣಸು. ಇವ್ರಿಗೆ ಒಂದು ಬಿರುದು ಕೊಡೋದಾದ್ರೆ ದಿ ಶೋ ಆಫ್ ಅಂತ ಕರಿಬಹುದು. ಇದು ನಮ್ಮ ಬ್ಯಾಡಗಿಯ ನಾರ್ತ್ ಇಂಡಿಯನ್ ಟ್ವಿನ್ ಬ್ರದರ್ ಇದ್ದ ಹಾಗೆ. ಇದರ ಕೆಲ್ಸ ಬರೀ ಶೋ ಅಷ್ಟೆ. ಖಾರಗೀರ ಏನೂ ಇರಲ್ಲ. ಅಡಿಗೆ ನೋಡೋಕೆ ಡೇಂಜರಸ್ ಆಗಿ ಕೆಂಪುಗೆ ಕಾಣುವಂತೆ ಮಾಡುತ್ತೆ. ಆದ್ರೆ ತಿಂದ್ರೆ ಅಯ್ಯೋ, ಇದು ದಪ್ಪ ಮೆಣಸಿನ್ಕಾಯಿ ತರ ಸಪ್ಪೆ. ಬ್ಯಾಡಗಿ ಸಿಗದೇ ಇರೋರಿಗೆ ಇದೊಂದು ಒಳ್ಳೆ ಆಪ್ಷನ್. ಮುಂದಿನ ಪಾತ್ರ ಬರ್ತಾ ಇರೋದು ಮಹಾರಾಷ್ಟ್ರದಿಂದ ಸಂಕೇಶ್ವರಿ. ಇವರನ್ನ ಸೈಲೆಂಟ್ ಅಸ್ಸಾಸಿನ್ ಅಂದ್ರೆ ಮೌನ ಹಂತಕ ಅಂತ ಕರೀತಾರೆ. ಯಾಕೆ ಗೊತ್ತಾ? ಇದು ನೋಡೋಕೆ ಪಕ್ಕಾ ನಾರ್ಮಲ್ ಮೆಣಸಿನ್ಕಾಯಿ ತರಾನೇ ಇರುತ್ತೆ. ಆದ್ರೆ ಇದರ ಖಾರ ಇದೆಯಲ್ಲ, ಡೇಂಜರಸ್ ಆಗಿ ಶಾರ್ಪ್ ಮತ್ತೆ ಫಾಸ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ. ಆ ಫೇಮಸ್ ಕೊಲ್ಲಾಪುರಿ ಮಟನ್ ತಿಂದಾಗ ಸುಯ್ ಅಂತ ಬೆವರಿಳಿಯುತ್ತಲ್ಲ, ಅದರ ಹಿಂದಿರೋ ಸೀಕ್ರೆಟ್ ವೆಪನ್ ಇದೇ ಸಂಕೇಶ್ವರಿ. ಈಗ ಬರ್ತಾ ಇರೋ ಪಾತ್ರದ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ಇದು ಅಡುಗೆಗೆ ಹಾಕೋ ಪದಾರ್ಥ ಅಲ್ಲ, ಇದೊಂದು ಅಸ್ತ್ರ. ಹೆಸ್ರೇ ಭೂತ್ ಜೋಲೋಕಿಯಾ ಅಂದ್ರೆ ಘೋಸ್ಟ್ ಪೆಪರ್. ಇದೊಂದ್ ರೀತಿ ಮಾನ್ಸ್ಟರ್ ಇದ್ಹಾಗೆ. ಇದರ ಪವರ್ ಎಷ್ಟಿದೆ ಅಂದ್ರೆ, ಈಶಾನ್ಯ ಭಾರತದಲ್ಲಿ ಇದನ್ನ ಕಾಡು ಆನೆಗಳನ್ನ ಓಡಿಸಕ್ಕೆ ಬಳಸ್ತಾರೆ. ಒಂದು ವಾರ್ನಿಂಗ್, ದಯವಿಟ್ಟು ಇದನ್ನ ಸಾಮಾನ್ಯ ಅಡುಗೆಗೆ ಬಳಸೋ ಯೋಚನೆ ಮಾಡ್ಬೇಡಿ. ಒಂದ್ವೇಳೆ ನಿಮ್ಮ ಪೂರ್ವಜರನ್ನ ನೋಡ್ಬೇಕನ್ನಿಸಿದ್ರೆ ಟ್ರೈ ಮಾಡ್ಬೋದು.
ಅಷ್ಟೊಂದು ಖಾರ. ಸರಿ, ಮುಂದೆ ಬರ್ತಾ ಇರೋದು ರಾಜಸ್ಥಾನದ ರಾಜಮನೆತನದ ಮೆಣಸು ಮಥಾನಿಯಾ. ಇದನ್ನ ರಾಜನ ಮಸಾಲೆ ಅಂತಾನೆ ಕರೀತಾರೆ. ಯಾಕಂದ್ರೆ ರಾಜಸ್ಥಾನದ ಫೇಮಸ್ ಲಾಲ್ ಮಾಸ್ ಅನ್ನೋ ಮಾಂಸದ ಅಡುಗೆಗೆ ಇದು ಬೇಕೇ ಬೇಕು. ಅದರ ಶಾರ್ಪ್ ಆದ ಖಾರ ಇದೆಯಲ್ಲ, ಆ ಮಾಂಸದಲ್ಲಿರೋ ಕೊಬ್ಬಿನ ಜೊತೆ ಸೇರಿ ರುಚಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದ್ಭುತ. ನಮ್ಮ ಸಪೋರ್ಟಿಂಗ್ ಆಕ್ಟರ್ಸ್ ಲಿಸ್ಟ್ನಲ್ಲಿ ಕೊನೆಯದು, ನೋಡೋಕೆ ಚಿಕ್ಕದು ಆದ್ರೆ ಇದರ ಪವರ್ ಮಾತ್ರ ದೊಡ್ಡದು, ಕಾಂತಾರಿ ಎಲಿಯಾಸ್ ಟೈನಿ ಡೈನಮೈಟ್. ಕೇರಳ ಮತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದು ತುಂಬಾ ಫೇಮಸ್. ಸಣ್ಣಗೆ ಮುಗ್ಧವಾಗಿ ಕಾಣೋ ಈ ಬರ್ಡ್ಸ್ ಐ ಚಿಲ್ಲಿ ಬಾಯಿಗೆ ಹಾಕಿದ ತಕ್ಷಣ ಡೈನಮೈಟ್ ತರ ಸ್ಫೋಟಗೊಳ್ಳುತ್ತೆ. ಫಿಶ್ ಕರಿಗೆಲ್ಲ ಇದು ಬೆಸ್ಟ್ ಕಾಂಬಿನೇಷನ್. ಸರಿ, ಇಷ್ಟೊತ್ತು ನಾವು ಎಲ್ಲ ಆಕ್ಟರ್ಸ್ ಬಗ್ಗೆನೂ ತಿಳ್ಕೊಂಡ್ವಿ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಿಂಪಲ್ ಚೀಟ್ ಶೀಟ್ ನೋಡೋಣ. ನಮ್ಮ ರೈತರಿಗೆ ಇದು ತುಂಬಾನೇ ಉಪಯೋಗಕ್ಕೆ ಬರ್ಬೋದು. ಹೊಲದಿಂದ ತಟ್ಟೆವರೆಗಿನ ಪೂರ್ತಿ ಮಾಹಿತಿ. ತುಂಬಾ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಹೊಟ್ಟೆ ನೋವು ಇಲ್ಲದೆ ಒಳ್ಳೆ ಬಣ್ಣ, ಒಳ್ಳೆ ವಾಸನೆ ಬೇಕು ಅಂದ್ರೆ ನಮ್ಮ ಕರ್ನಾಟಕದ ಬಂಗಾರ ಬ್ಯಾಡ್ಗಿ ಬಳಸಿ. ಅಯ್ಯೋ, ಕಣ್ಣಲ್ಲಿ ನೀರ್ ಬರ್ಬೇಕು, ಬೆಂಕಿ ತರ ಖಾರ ಬೇಕು ಅಂದ್ರೆ ಗುಂಟೂರಿಗೆ ಹೋಗಿ. ಎರಡೂ ಬೇಕು, ಬಣ್ಣನೂ ಬೇಕು, ಖಾರನೂ ಬೇಕು ಅಂದ್ರೆ 50-50 ಮಿಕ್ಸ್ ಮಾಡ್ಬಿಡಿ. ಇನ್ನು ಪ್ರಾಣಿಗಳನ್ನ ಓಡ್ಸ್ಬೇಕಾ? ಅದಕ್ಕೆ ನಮ್ಮ ಬೂಟ್ ಝೋಲೋಕಿಯಾ ಇದೆಯಲ್ಲ. ಬಾಡಗಿ ಮೆಣಸಿಗೆ ಯಾಕಿಷ್ಟು ಬೆಲೆ ಅಂತ ಯೋಚನೆ ಮಾಡಿದಿರಾ? ಅದರ ಬ್ಯೂಟಿ ಬರೀ ಅಡಿಗೆಗೆ ಸೀಮಿತ ಅಲ್ಲ. ಅದರಲ್ಲಿ ಓಲಿಯೋರೆಸಿನ್ ಅನ್ನೋ ಒಂದು ನೈಸರ್ಗಿಕ ಕೆಂಪು ಬಣ್ಣದ ಅಂಶ ಇದೆ. ಈ ಬಣ್ಣಕ್ಕೆ ಇಡೀ ಪ್ರಪಂಚದಲ್ಲಿ ಡಿಮ್ಯಾಂಡ್ ಇದೆ. ಬರೀ ಅಡಿಗೆಗಲ್ಲ, ಲಿಪ್ಸ್ಟಿಕ್ನಿಂದ ಹಿಡಿದು ಬೇರೆ ಬೇರೆ ಕಾಸ್ಮೆಟಿಕ್ಸ್ವರೆಗೂ ಇದನ್ನ ಬಳಸ್ತಾರೆ. ಅದಕ್ಕೆ ನೋಡಿ, ಬ್ಯಾಡಗಿಯ ಸೌಂದರ್ಯದ ಹಿಂದೆ ಇಷ್ಟೊಂದು ದೊಡ್ಡ ಬಿಸ್ನೆಸ್ ಇದೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಹೇಳಿ, ನಿಮ್ಮ ಮುಂದಿನ ಅಡುಗೆ ಅನ್ನೋ ಸಿನಿಮಾದಲ್ಲಿ ಯಾವ ಮೆಣಸಿನ್ಕಾಯಿ ಸ್ಟಾರ್ ಆಗುತ್ತೆ? ಖಾರವಾದ ಫೈಟರಾ, ಸುಂದರವಾದ ಹೀರೋನಾ, ಅಥವಾ ಸೈಲೆಂಟ್ ಆಗಿ ಬಂದು ಅಟ್ಯಾಕ್ ಮಾಡೋ ಅಸ್ಸಾಸಿನ್ನ? ಯೋಚಿಸಿ ನೋಡಿ.